पूज्याय राघवेन्द्राय ಶ್ರೀ ರಾಘವೇಂದ್ರ ಯತಿವರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನವಗ್ರಹಗಳಲ್ಲಿ ಶುಭ ಫಲವನ್ನು ನೀಡುವಂತಹ ಗುರುಗ್ರಹದ ಗೋಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಈ ವರ್ಷ 2025ರಲ್ಲಿ ಗುರುಗ್ರಹ 3 ಬಾರಿ ತನ್ನ ರಾಶಿಯನ್ನು ಬದಲಾಯಿಸಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂಥ ಸ್ಥಾನವನ್ನು ನೀಡಲಾಗಿದೆ. ಯಾರ ಜಾತಕದಲ್ಲಿ ಗುರು ಉತ್ತಮ ಸ್ಥಾನದಲ್ಲಿರುತ್ತಾನೋ ಅವರಿಗೆ ಶುಭ ಫಲಗಳನ್ನು ನೀಡ್ತಾನೆ. ಗುರುವನ್ನು ಸುಖ, ಸಮೃದ್ಧಿ, ಧನ ಸಂಪತ್ತು, ಗೌರವ, ಖ್ಯಾತಿ, ಶಿಕ್ಷಣ, ಮಕ್ಕಳು ಮತ್ತು ವಿವಾಹವನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತೆ. ಇಷ್ಟೆಲ್ಲ ಶುಭ ಫಲಗಳನ್ನು ಕೊಡುವಂತಹ ಗುರುಗ್ರಹವು 2025ರಲ್ಲಿ ಮೊದಲ ಬಾರಿಗೆ ಮೇ 14ನೇ ತಾರೀಕು ಬುಧವಾರ ರಾತ್ರಿ 11:20 ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ನಂತರ ಎರಡನೇ ಒಂದು ಗೋಚಾರವಾಗಿ ಕರ್ಕಾಟಕ ರಾಶಿಗೆ ಅಕ್ಟೋಬರ್ 18ನೇ ತಾರೀಕು ಶನಿವಾರ ರಾತ್ರಿ 9:39 ಎರಡನೇ ಬಾರಿ ಪ್ರವೇಶವನ್ನು ಮಾಡ್ತಾನೆ. ಇನ್ನು ಕಡೆಯದಾಗಿ 3ನೇ ಬಾರಿ ಸ್ಥಾನ ಬದಲಾವಣೆ ಪುನಃ ಕರ್ಕ ರಾಶಿಯಿಂದ ಮಿಥುನ ರಾಶಿಗೆ ಡಿಸೆಂಬರ್ 5ನೇ ತಾರೀಕು 2025ರಂದು ಶುಕ್ರವಾರ ಮಧ್ಯಾಹ್ನ 3:38 ಪುನಃ ಕರ್ಕ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಒಟ್ಟಿನಲ್ಲಿ ಈ ಬಾರಿ 2025ರಂದು 3 ಬಾರಿ ಗುರುವು ತನ್ನ ಸ್ಥಾನ ಬದಲಾವಣೆಯನ್ನು ಮಾಡ್ತಾನೆ. ಹಾಗಾಗಿ 12 ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿ ಹಾಗೆ ಮೇಷ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರುವಿನ ಬದಲಾವಣೆ ಯಾವ ರೀತಿ ನಿಮಗೆ ಒಂದು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರುತ್ತೆ ಅಂತ ತಿಳಿಯೋಣ. ಯಾರಿಗೆ ಮೇಷರಾಶಿಯಾಗಿರುತ್ತೆ ಅವರಿಗೆ ಗುರುವಿನ ಒಂದು ಬದಲಾವಣೆ 50% ಫಲವನ್ನು ನೀಡುತ್ತೆ. ಅದೇ ನಿಮ್ಮ ಲಗ್ನ ಮೇಷ ಲಗ್ನವಾಗಿದ್ದು ಅಥವಾ ಮೇಷರಾಶಿಯಾಗಿದ್ದು ನಿಮಗೆ ಗುರುದಶ ಅಥವಾ ಗುರುಭುಕ್ತಿ ನಡೆಯುತ್ತಿದ್ದರೆ ನಿಮಗೆ 100% ಫಲವನ್ನು ಈ ಒಂದು ಗೋಚಾರ ನೀಡುತ್ತೆ. ಮೇಷರಾಶಿಗೆ ಗುರು 9ನೇ ಮನೆ ಹಾಗೆ 12ನೇ ಮನೆಯ ಅಧಿಪತಿ. ಈಗ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಿರೋದ್ರಿಂದ ನಿಮಗೆ 3ನೇ ಮನೆಗೆ ಒಂದು ಪ್ರವೇಶವನ್ನು ಮಾಡ್ತಿದ್ದಾನೆ ಅಂತ ಅರ್ಥ. ಹಾಗಾಗಿ ಗುರುವಿನ ಈ ಒಂದು ಸಂಚಾರದ ಪರಿಣಾಮದಿಂದಾಗಿ ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಸೋಮಾರಿತನ ಹೆಚ್ಚಾಗುತ್ತೆ. ಇದರಿಂದಾಗಿ ನೀವು ನಿಮ್ಮ ಕೆಲಸವನ್ನು ಮುಂದೂಡುತ್ತಲೇ ಇರ್ತೀರಾ. ಹಾಗಾಗಿ ಇದರ ಒಂದು ಪರಿಣಾಮವಾಗಿ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಹಾಗೆ ಜೀವನದ ಇತರ ಒಂದು ಅಂಶಗಳಲ್ಲಿ ಅಡೆತಡೆಗಳನ್ನು ಎದುರಿಸ್ತೀರಾ. ಆದ್ದರಿಂದ ಈ ಒಂದು ಸಮಸ್ಯೆಗಳನ್ನು ತಡೆಗಟ್ಟಲು ನೀವು ನಿಮ್ಮ ಸೋಮಾರಿತನವನ್ನು ಬಿಟ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಗುರು ನಿಮ್ಮ ಬೆನ್ನ ಹಿಂದೆ ನಿಲ್ತಾರೆ. ಇದರ ಜೊತೆಗೆ ನೀವು ಧಾರ್ಮಿಕ ವಿಷಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಾ. ಅಂದರೆ ಒಂದು ಪುಣ್ಯಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡೋದಾಗಿರ್ಬೋದು, ಹಾಗೆ ದೇವತಾ ಕಾರ್ಯಗಳಲ್ಲಿ ಹೆಚ್ಚು ಪಾಲ್ಗೊಳ್ಳೋದಾಗಿರ್ಬೋದು, ಅಥವಾ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡೋದಾಗಿರ್ಬೋದು, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಹೆಚ್ಚು ಒಂದು ಓಡಾಡುವಂತಹ ಒಂದು ಪ್ರಸಂಗಗಳು. ಅದರಲ್ಲೂ ಹೆಚ್ಚಾಗಿ ಪುಣ್ಯಕ್ಷೇತ್ರಗಳಿಗೆ ಅಥವಾ ದೇವಸ್ಥಾನಗಳಿಗೆ ನಿಮ್ಮ ಸ್ನೇಹಿತರೊಡನೆ ಭೇಟಿ ಕೊಡೋದು ಈ ಒಂದು ಮಿಥುನ ರಾಶಿಯ ಒಂದು ಗೋಚಾರ ಫಲದಿಂದ ನೀವು ಕಾಣಬಹುದು. ಇದರ ಜೊತೆಗೆ ನಿಮ್ಮ ಸಹೋದರ ಆಗಿರ್ಬೋದು ಅಥವಾ ಸಹೋದರಿಯರೊಂದಿಗೆ ಉತ್ತಮವಾದಂಥ ಒಂದು ಸಂಪರ್ಕಗಳಾಗಿರ್ಬೋದು ಅಥವಾ ಸಂಬಂಧಗಳು ಬಲಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಸಂತೋಷವೂ ಕೂಡ ಉಂಟಾಗುತ್ತೆ. ಈಗಾಗಲೇ ಯಾರು ಒಂದು ಭಿನ್ನಾಭಿಪ್ರಾಯಗಳಿದೆ ಮತ್ತು ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು ಬೇರ್ಪಟ್ಟಿದ್ರೆ ನೀವು ಒಂದು ಅಂದರೆ ನೀವಾಗೆ ಹೋಗಿ ಮಾತಾಡಿದ್ರೆ ಅಥವಾ ಅವರಾಗಿ ಬಂದು ಮಾತಾಡಿದರೆ ಖಂಡಿತವಾಗ್ಲೂ ನಿಮ್ಮ ಸಂಬಂಧ ಸರಿ ಹೋಗುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಈ ಒಂದು ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ವ್ಯವಹಾರದ ವಿಚಾರವಾಗಿ ನೋಡಿದ್ರೆ ವ್ಯವಹಾರದಲ್ಲಿ ಪ್ರಗತಿಗೆ ಅವಕಾಶವಿದೆ ಅಂತಲೇ ಹೇಳ್ಬೋದು. 7ನೇ ಹಾಗೆ 9ನೇ ಮನೆ ಮತ್ತು 11ನೇ ಮನೆ ಮೇಲೆ ಗುರುವಿನ ದೃಷ್ಟಿಯು ಇರೋದ್ರಿಂದ ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ವೈವಾಹಿಕ ಪ್ರೀತಿ ಕೂಡ ಹೆಚ್ಚಾಗುತ್ತೆ. ಪರಸ್ಪರ ಸಂಬಂಧಗಳ ಒಂದು ಸಮಸ್ಯೆ ಏನಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಪರಸ್ಪರ ಒಂದು ವೈವಾಹಿಕ ಜೀವನದಲ್ಲಿ
ಪ್ರೀತಿ ವಿಶ್ವಾಸಗಳು ಕೂಡ ಉಂಟಾಗುತ್ತೆ. ಇನ್ನು ಯಾರಿಗೆಲ್ಲ ವಿವಾಹಕ್ಕೆ ಸಂಬಂಧಗಳನ್ನು ಹುಡುಕ್ತಿದ್ರೆ ಮೇಷರಾಶಿ ಅಥವಾ ಮೇಷರತ್ನ ಆಗಿದ್ರೆ ನಿಮಗೆ ಗುರುದಶ ಅಥವಾ ಗುರುಭುಕ್ತಿ ಇದ್ರೆ ಖಂಡಿತವಾಗ್ಲೂ ಈ ವರ್ಷ ಮದುವೆ ಆಗುತ್ತೆ. ಹಾಗೆ ನೀವೇನಾದರೂ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರಗಳನ್ನು ಮಾಡೋದಿದ್ರೆ ಖಂಡಿತವಾಗ್ಲೂ ಉತ್ತಮವಾದಂಥ ಲಾಭವನ್ನು ನೀವು ಪಡಿಬಹುದು. ಹಾಗೆ ಬಿಸ್ನೆಸ್ ರಿಲೇಟೆಡ್ ಆಗಿ ಇರಬಹುದು, ಈ ಎಲ್ಲ ವಿಚಾರಗಳಲ್ಲಿ ಹಾಗೆ ಸಾಮಾಜಿಕ ವಲಯಗಳಲ್ಲೂ ಕೂಡ ನಿಮ್ಮ ಒಂದು ಗೌರವ ಹಾಗೆ ಒಂದು ಅಭಿವೃದ್ಧಿ ಅನ್ನೋದು ಕಾಣುತ್ತೆ. ಇನ್ನು 9ನೇ ಮನೆಗೆ ದೃಷ್ಟಿ ಇರೋದ್ರಿಂದ ನಿಮ್ಮ ತಂದೆಯೊಂದಿಗಿನ ಸಂಬಂಧಗಳು ನಿಮಗೆ ಚೆನ್ನಾಗಿರುತ್ತೆ ಅಥವಾ ತಂದೆಯೊಳಗೆ ಏನಾದರೂ ಮನಸ್ತಾಪಗಳಾಗಿದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಇದರ ಜೊತೆ ಅಕ್ಟೋಬರ್ 19ರಂದು ನಾನು ಈಗಾಗಲೇ ನಿಮಗೆ ತಿಳಿಸಿರೋ ರೀತಿಯಲ್ಲಿ ಗುರುವು ಸ್ವಲ್ಪ ಸಮಯದವರೆಗೆ ಕರ್ಕ ರಾಶಿಯಲ್ಲಿ ಇರ್ತಾನೆ. ಕರ್ಕ ರಾಶಿ ಗುರುವಿಗೆ ಉಚ್ಚ ರಾಶಿಯಾಗುತ್ತೆ. ಹಾಗಾಗಿ ಕುಟುಂಬದಲ್ಲಿ ಸಂತೋಷ ವಾತಾವರಣ ನಿಮಗೆ ಏರ್ಪಡುತ್ತೆ. ಯಾಕಂದರೆ ಕರ್ಕ ರಾಶಿ ಮೇಷರಾಶಿಗೆ 4ನೇ ಮನೆ. ಹಾಗಾಗಿ ಕರ್ಕ ರಾಶಿಯಲ್ಲಿದ್ದಾಗ ಕುಟುಂಬದಲ್ಲಿ ಶುಭ ಕಾರ್ಯಗಳು ಹಾಗೆ ಶುಭ ಘಟನೆಗಳು ನಡೆಯುತ್ತೆ. ಹಾಗೆ ಡಿಸೆಂಬರ್ನಲ್ಲಿ ಗುರುವು 3ನೇ ಮನೆಯಲ್ಲಿ ಹಿಮ್ಮುಖವಾದಾಗ ಒಡ ಹುಟ್ಟಿದವರನಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಏನಾದರೂ ಸಮಸ್ಯೆಗಳು ಕಾಡಬಹುದು. ಹಾಗಾಗಿ ಕೆಲಸದಲ್ಲಿ ಆಗಲಿ ಸಹೋದ್ಯೋಗಿಗಳ ವಿಚಾರವಾಗಲಿ ಈ ಎಲ್ಲದರ ವಿಚಾರವಾಗೂ ಕೂಡ ಸ್ವಲ್ಪ ಜಾಗರೂಕರಾಗಿರಬೇಕು. ಇದು ಯಾವಾಗ ಅಂದರೆ ಡಿಸೆಂಬರ್ ತಿಂಗಳಲ್ಲಿ. ಇದಿಷ್ಟು ಕೂಡ ಮೇಷರಾಶಿಗೆ ಸಂಬಂಧಪಟ್ಟಂತೆ ಇರುವಂಥ ಗುರುಗ್ರಹ ಮಿಥುನ ರಾಶಿ ಪ್ರವೇಶದ ಪರಿಣಾಮಗಳಾಗಿದೆ. ನಿಮ್ಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ರೆ ಮುಂದಿನ ರಾಶಿಗಳ ಗುರು ಗೋಚಾರ ಫಲದ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಶ್ರೀ ರಾಘವೇಂದ್ರ ಯತಿವರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದರೂ ರಾಯರ ಭಕ್ತರಾಗಿದ್ದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ಗುರುವಿನ ಒಂದು ಅನುಗ್ರಹ ಎಲ್ರಿಗೂ ಕೂಡ ಆಗಲಿ.